ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ನಾಗರಾಜ್. ಇವತ್ತು ನೋವಿನ ಜೀವನ ಕಾನ್ಸೆಪ್ಟನ್ನು ನಿಮ್ಮ ಹತ್ರ ಹೇಳಲು ಇಷ್ಟಪಡ್ತಾ ಇದ್ದೀನಿ. ಜೀವನ ಅಂದ್ರೇ ಸಾಕು ಏನೋ ಮಟ್ಟ ತಲುಪಿದೆ. ಬದುಕೋ ಆಶಾಕಿರಣನೇ ಬತ್ತಿ ಹೋಗಿದೆ. ನಗು, ನೆಮ್ಮದಿ ಅನ್ನೋದು ಕಾಸ್ಟ್ಲಿಯೆಸ್ಟ್ ವಸ್ತು ಅಂತ ಅನಿಸ್ಬಿಟ್ಟಿದೆ. ಈ ನೋವಿನಲ್ಲಿನೇ ಜೀವನ ಮರುಗಿ ಕೊರಗಿದೆ. ನಾನು ಏನೇ ಬಯಸಿದ್ರೂ ನಂಗೆ ಸಿಗಲ್ಲ ಅಂತ ಅರಿವಾಗಿದೆ. ಸಿಕ್ಕಿದ್ದನ್ನೇ ಪಾಲಿಗೆ ಪಂಚಾಮೃತ ಅಂತ ಅಂದ್ಕೊಂಡು ಸಾಕಾಗೋಗಿದೆ. ಚಿಕ್ಕಂದಿನಿಂದ ಇಲ್ಲಿವರೆಗೂ ನಾನು ಬಯಸಿದ್ದು ನನಗೆ ಸಿಕ್ಕೇ ಇಲ್ಲ. ಅದು ಓದೇ ಆಗಲಿ, ಕಾಳಜಿ ಆಗಲಿ, ಪ್ರೀತಿ ಆಗಲಿ, ಆರೋಗ್ಯ ಆಗಲಿ, ಮಗು ಆಗಲಿ, ಕೆಲಸ ಆಗಲಿ, ದುಡ್ಡಾಗಲಿ, ನೆಮ್ಮದಿ ಆಗಲಿ, ಒಂದು ಕೂಡ ನಾನು ಬಯಸಿದ್ನ ಆ ಭಗವಂತ ಕೊಟ್ಟಿರೋದ್ರಲ್ಲಿ. ಆದರೆ ಕೊಟ್ಟಿರೋದನ್ನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಅಷ್ಟೆ. ಅದು ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಪರವಾಗಿಲ್ಲ, ಇಷ್ಟಾದರೂ ಸಿಕ್ಕಿದೆ ಅಲ್ಲ ಅಂತ ಸಮಾಧಾನ ಮಾಡ್ಕೊಂಡಿದ್ದೀನಿ. ಯಾಕೆ ಆ ದೇವರಿಗೆ ನನ್ನ ಮೇಲೆ ಕೋಪನೂ ಗೊತ್ತಿಲ್ಲ, ಅಥವಾ ಎಷ್ಟು ಜನ್ಮದ ಪಾಪ ಇನ್ನೂ ಬ್ಯಾಲೆನ್ಸ್ ಇದೆಯೋ ಅದು ಗೊತ್ತಿಲ್ಲ. ಒಂದು ಮುಗೀತು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ಖುಷಿನ ಕೊಡೋಕ್ಕೆ 100 ಸಾರಿ ಲೆಕ್ಕ ಹಾಕೋ ಆ ದೇವರು ನೋವಿನ ವಿಷಯ ಬಂದರೆ ಮಾತ್ರ ನನ್ನ ಮರಿದೇ ನೆನಪಿಸ್ಕೊಂಡು ಧಾರಾಳವಾಗಿ ಕೊಟ್ಬಿಡ್ತಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ ಅಂತಾರೆ. ನಾನೆಷ್ಟು ಕೆಟ್ಟೋಳಾಗಿರ್ಬೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದನ್ನು ಡೀಟೇಲಾಗಿ ಎಲ್ಲರ ಹತ್ರ ಹಂಚ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವರು ಹೇಳೋದು ಒಂದೇ, ಇಷ್ಟೇನಾ ಅಷ್ಟೇನಾ, ನಮಗೂ ಕಷ್ಟ ಇದೆ ಅಂತ. ನಮ್ಮ ಕಷ್ಟಕ್ಕೆ ಸಮಾಧಾನ ಹೇಳೋಕ್ಕಿಂತ ಮಾತನ್ನು ಬೇರೆ ಥರನೇ ತಿಳಿಸ್ಬಿಡ್ತಾರೆ. ಏನು ಮಾಡೋದು, ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ನಮ್ಮ ಕಷ್ಟನ ನಾವೇ ಅನುಭವಿಸ್ಲೇಬೇಕು ಅಲ್ವಾ. ಸಮಸ್ಯೆಗೆ ಬೆನ್ನು ತೋರಿಸಿ ಹೋಗೋಕ್ಕಿಂತ ಸಮಸ್ಯೆ ಜೊತೆಗೆ ಸಾಗಿ ಅದನ್ನು ಸೋಲಿಸೋದು ಬೆಟರ್ ಅನಿಸುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ಮನಸ್ಸಿನ ಮಾತು ನಿಮ್ಮ ಮನಸ್ಸಿನ ಮಾತು ಒಂದೇ ಆಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಈ ರೀತಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ನೋವಿಗೆ ನನ್ನ ಮಾತು ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.